Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Do you know? Every individual in his daily life strive to achieve progress. In the same manner, an economy of the country also continuously strive or attempts to progress, providing for more and more quantities of goods and services to the people and improving their well-being. The process of enhancing society's capacity to satisfy its needs on a larger scale is referred to as development. In the same manner, economic development refers to increase in a country's capacity to serve the economic interest of its citizen and overcoming economic problems such as poverty, unemployment, inequality, inflation, etc. Dear students, today I am going to explain the first chapter of the economics, that is development. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರತಿ ದಿವಸ ತಾನು ಆದಷ್ಟು ಅಭಿವೃದ್ಧಿಯನ್ನು ಹೊಂದಬೇಕು, ಹೆಚ್ಚು ಸಾಧನೆಯನ್ನು ಮಾಡಬೇಕು. ಅದು ಆರ್ಥಿಕವಾಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ಒಂದು ದೇಶ ತನ್ನ ಅರ್ಥವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ, ಅಂದರೆ ತನ್ನ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ತನ್ನ ಪ್ರಜೆಗಳಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಒದಗಿಸುವುದರ ಮೂಲಕ, ಪೂರೈಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡುತ್ತೆ. ಈ ಒಂದು ಸಮಾಜದ ಅಥವಾ ದೇಶದ ಅರ್ಥವ್ಯವಸ್ಥೆಯ ಅಥವಾ ಸಮಾಜದ ಸಾಮರ್ಥ್ಯವನ್ನು ಹೆಚ್ಚಿಸೋದ್ರ ಮೂಲಕ, ವೃದ್ಧಿಸುವುದರ ಮೂಲಕ ತನ್ನ ಜನಕ್ಕೆ, ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸದಸ್ಯರ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ಬೇಕಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಪೂರೈಸುವುದನ್ನೇ ನಾವು ಡೆವಲಪ್ಮೆಂಟ್ ಅಂತಂದೇಳ್ಬಿಟ್ಟು ಕರಿಬಹುದು, ಅಥವಾ ಅಭಿವೃದ್ಧಿ ಅಂತಂದೇಳ್ಬಿಟ್ಟು ಕರಿಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, in the first chapter of the economics, the development, in this chapter we learn about the nature and meaning of development and underdevelopment, indicators of human development, gender related development. ಈ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. Now I am going to explain the economic concept, that is development. ಈ ಒಂದು ಡೆವಲಪ್ಮೆಂಟ್ ಅಂದರೆ ಏನು, ಅಭಿವೃದ್ಧಿ ಅಂತಕ್ಕಂಥದ್ದು ಏನನ್ನ ಹೇಳುತ್ತೆ ಅಂತಂದರೆ, ದ ಪ್ರೋಗ್ರೆಸ್ ಇನ್ ಎ ಪರ್ಟಿಕ್ಯುಲರ್ ಫೀಲ್ಡ್ ಆರ್ ಸೆಗ್ಮೆಂಟ್ ಆಫ್ ಪೀಪಲ್. ದ ಪ್ರೋಗ್ರೆಸ್ ಇನ್ ಎ ಪರ್ಟಿಕ್ಯುಲರ್ ಫೀಲ್ಡ್, ಯಾವುದಾದ್ರು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಅಥವಾ ಅಭಿವೃದ್ಧಿ. ಆರ್ ಸೆಗ್ಮೆಂಟ್ ಆಫ್ ದ ಪೀಪಲ್, ಸೆಗ್ಮೆಂಟ್ ಮೀನ್ಸ್ ಡಿವಿಷನ್. ಯಾವುದಾದ್ರೂ ಒಂದು ಕ್ಷೇತ್ರ ಅಂದರೆ ಒಂದು ವಿಭಾಗ ಮಟ್ಟದಲ್ಲಿ, ಒಂದು ವಿಭಾಗದಲ್ಲಿ ಆಗ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಅಥವಾ ಪ್ರೋಗ್ರೆಸ್ ಅನ್ನು ನಾವು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತಂದೇಳ್ಬಿಟ್ಟು ಕರಿಬಹುದು. ಸೊ ವಾಟ್ ಈಸ್ ಎಕಾನಮಿಕ್ ಡೆವಲಪ್ಮೆಂಟ್? ವೆನೆವರ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಎಕ್ಸ್ಪ್ಯಾಂಡ್ ಇನ್ ಎ ಕಂಟ್ರಿ, ಇಟ್ ಈಸ್ ಕಾಲ್ಡ್ ಎಕಾನಮಿಕ್ ಡೆವಲಪ್ಮೆಂಟ್. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಫಿನಾಮಿನಾ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಫಿನಾಮಿನಾ. ಇಟ್ ಈಸ್ ನಾಟ್ ಈಸಿ ಟು ಡಿಫೈನ್. ಇದನ್ನು ಅಷ್ಟು ಸುಲಭವಾಗಿ ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯ ಇಲ್ಲ. Here there is a definition given by Mayer and Baldwin. ಮಯರ್ ಮತ್ತು ಬಾಲ್ಡ್ವಿನ್ ಅಂತಕ್ಕಂಥ ಇಬ್ಬರು ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ ಇದೆ. ಸೊ ಅವರು ಏನು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂತ ನಾವು ನೋಡಿದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್. ಅಕಾರ್ಡಿಂಗ್ ಟು ಮೇಯರ್ ಅಂಡ್ ಬಾಲ್ಡ್ವಿನ್ ಅವರ ಪ್ರಕಾರ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್ whereby an economy's real national income increases over a long period. ನೋಡಿ ಅವ್ರು ಹೇಳ್ತಾರೆ, ಅಂದರೆ ದೀರ್ಘಾವಧಿಯಲ್ಲಿ
ನೈಜ ರಾಷ್ಟ್ರೀಯ ವರಮಾನದಲ್ಲಿ ಆಗ್ತಕ್ಕಂಥ ಹೆಚ್ಚಳವನ್ನು ನಾವು ಈ ಒಂದು ಆರ್ಥಿಕ ಬೆಳವಣಿಗೆ ಅಂತಂದು ಹೇಳ್ಬಿಟ್ಟು ಕರಿಬಹುದು. ಇಲ್ಲಿ ಇವರು ಹೇಳಿರ್ತಕ್ಕಂಥ ಡೆಫಿನೇಷನ್ ಏನಿದೆ, ಇಟ್ ಈಸ್ ಮೇನ್ಲಿ ಕನ್ಸಿಸ್ಟ್ 3 ಎಲಿಮೆಂಟ್ಸ್, 3 ಪ್ರಮುಖ ಅಂಶಗಳನ್ನು ಇದು ಒಳಗೊಂಡಿದೆ. ಒಂದನೇದು ಪ್ರಾಸೆಸ್ಸು, ಎರಡನೇದು ರಿಯಲ್ ನ್ಯಾಷನಲ್ ಇನ್ಕಮು, ಮೂರನೇದು ಓವರ್ ಲಾಂಗ್ ಪೀರಿಯಡ್ ಅಂತ. Process, real national income over long period. These are the 3 elements are in the definition of Mayer and Baldwin. ಇವರು ಕೊಟ್ಟಿರ್ತಕ್ಕಂಥ ಮೈಯರ್ ಅಂಡ್ ಬಾಲ್ಡ್ವಿನ್ ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆಯಲ್ಲಿ ಈ 3 ಅಂಶಗಳು ಪ್ರಮುಖವಾಗಿ ಅಡಕಾಗಿದ್ದಾವೆ. ಹಾಗಾದರೆ ಪ್ರೋಸೆಸ್ ಅಂದರೆ ಏನು? ನಾವು ಇದನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅಂತಂದರೆ, ದ ಆಪರೇಷನ್ ಆಫ್ ದ ಫೋರ್ಸಸ್ that bring about changes in supply of factors of production and in the structure of demand for the products is called process. The operation of the forces, ಇಲ್ಲಿ ಒಂದು ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಶಕ್ತಿಗಳು ಅಂತಾನೆ. ಯಾವುದರಲ್ಲಿ? ದಟ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಉತ್ಪಾದನಾ ಅಂಗಗಳು ಅಂತ. ನಾವು 8ನೇ ಕ್ಲಾಸಲ್ಲಿ ಆಲ್ರೆಡಿ ನಾವು ಇದನ್ನು ಓದಿದ್ದೀವಿ. ಉತ್ಪಾದನಾಂಗಗಳು ಯಾವ್ಯಾವು? ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ಆರ್ಗನೈಸರ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈ ಅಂಶಗಳು ಉತ್ಪಾದನಾಂಗಗಳಲ್ಲಿ ಬರ್ತವೆ. ಸೊ ದ ಆಪರೇಷನ್ ಆಫ್ ದ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ಚೇಂಜಸ್, ಬದಲಾವಣೆಯನ್ನು ತರ್ತಕ್ಕಂಥದ್ದು ಯಾವ್ಯಾವುದರಲ್ಲಿ? ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳ ಪೂರೈಕೆಯಲ್ಲಾಗ್ತಕ್ಕಂಥ ಬದಲಾವಣೆಗಳು. ಮತ್ತು ದ ಆಪರೇಷನ್ ಆಫ್ ದ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ದ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್. ಈಗ ವಸ್ತುಗಳಿಗಿರ್ತಕ್ಕಂಥ ಬೇಡಿಕೆಯ ಸ್ವರೂಪದಲ್ಲಾಗ್ತಕ್ಕಂಥ ಬದಲಾವಣೆಗಳಿದ್ದಾವೆ. ಇದನ್ನೇ ನಾವು ಪ್ರೋಸೆಸ್ ಅಥವಾ ಪ್ರಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ದ ಆಪರೇಷನ್ ಆಫ್ ದ ಫೋರ್ಸಸ್, ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಶಕ್ತಿಗಳು ಏನು ತರ್ತಕ್ಕಂಥ ಬದಲಾವಣೆಗಳು. ಯಾವುದರಲ್ಲಿ ಬದಲಾವಣೆಯನ್ನು ತರ್ತವೆ? ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಹಾಗಾದರೆ ಯಾವ್ಯಾವ ಆಪರೇಷನಲ್ ಫೋರ್ಸಸ್ ದಟ್ ಬ್ರಿಂಗ್ ಚೇಂಜಸ್ ಇನ್ ಸಪ್ಲೈ ಆಫ್ ದ ಫ್ಯಾಕ್ಟರ್ಸ್ ಆಫ್ ದ ಪ್ರೊಡಕ್ಷನ್, ಉತ್ಪಾದನಾಂಗಗಳ ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತಂದರೆ, ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್. ಈಗ ಹೆಚ್ಚುವರಿಯಾಗಿ ಬರ್ತಕ್ಕಂಥ ಸಂಪನ್ಮೂಲಗಳು, ಈಗ ಹೊಸ ಹೊಸ ಸಂಪನ್ಮೂಲಗಳ ಸಂಶೋಧನೆ, ಆವಿಷ್ಕಾರಗಳು, ಇವು ಉತ್ಪಾದನಾಂಗಗಳ ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಆಮೇಲೆ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ, ಕೌಶಲ್ಯದ ಅಭಿವೃದ್ಧಿ. ಈಗ ಶಿಕ್ಷಣವನ್ನು ಪಡೆದಂತೆ ಮತ್ತು ಕೌಶಲ್ಯ ಹೆಚ್ಚಾಗ್ತಾ ಹೋದಂತೆ ಏನಾಗ್ತಾ ಹೋಗುತ್ತೆ? ಈ ಒಂದು ಉತ್ಪಾದನಾಂಗಗಳ ಪೂರೈಕೆಯ ಮೇಲೆ ಬದಲಾವಣೆಯನ್ನು ಬೀರುತ್ತೆ. ಜೊತೆಗೆ ಕ್ಯಾಪಿಟಲ್ ಅಕ್ಯುಮುಲೇಷನ್, ಬಂಡವಾಳದ ಸಂಚಯ, ಮತ್ತು ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯಾ ಬೆಳವಣಿಗೆ, ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಇನ್ ಪ್ರೊಡಕ್ಷನ್. ಈ ಉತ್ಪಾದನೆಯಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಇವು ಉತ್ಪಾದನಾ ಅಂಗಗಳ ಮೇಲೆ, ಉತ್ಪಾದನಾಂಗಗಳು ಏನಿದ್ದಾವೆ ಉತ್ಪಾದನಾಂಗಗಳ ಪೂರೈಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಉದಾಹರಣೆಗೆ ಈಗ 100 ಜನ ಕೆಲಸ ಮಾಡ್ತಕ್ಕಂಥದ್ದನ್ನು ಒಂದು JCB ಕೆಲಸ ಮಾಡ್ಬೋದು, ಅಥವಾ ಒಂದು ಕಂಪ್ಯೂಟರ್ ಕೆಲಸ ಮಾಡ್ಬೋದು, ಅಥವಾ ಒಂದು ಮಷಿನ್ ಕೆಲಸ ಮಾಡ್ಬೋದು. ಸೊ ಆಗ ಕೂಲಿಯ ಈಗೇನು ಮ್ಯಾನ್ ಪವರ್ ಏನಿರುತ್ತೆ, ಮ್ಯಾನ್ ಪವರ್ಗೆ ಬದಲಾಗಿ ಈ ಒಂದು ಮೆಕ್ಯಾನಿಕಲ್ ಪವರನ್ನು ಬಳಸ್ಕೊಳ್ತಕ್ಕಂಥದ್ದು. ಇದರಿಂದ ದ ಸ್ಪೀಡ್ ಆಫ್, ಆಗ ಉತ್ಪಾದನಾ ವೇಗ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಜನಸಂಖ್ಯಾ ಬೆಳವಣಿಗೆ ಏನಾಗುತ್ತೆ? ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾದಂತೆ ಏನಾಗುತ್ತೆ? ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಬೇಡಿಕೆ ಹೆಚ್ಚಾದಂತೆ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ಪಾದನೆ ಜಾಸ್ತಿ ಆದಂತೆ ಜನರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಉದ್ಯೋಗಾವಕಾಶಗಳು ಸಿಕ್ಕಿದಂತೆ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಆಗ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಅದೇ ರೀತಿ ಕ್ಯಾಪಿಟಲ್ ಅಕ್ಯುಮುಲೇಷನ್, ಬಂಡವಾಳದ ಸಂಚಯನ. ಬಂಡವಾಳ ಕಡಿಮೆ ಇದ್ದಾಗ ಬಹುಶಃ ಉತ್ಪಾದನೆ ಕಡಿಮೆ ಇರುತ್ತೆ. ಬಂಡವಾಳ ಜಾಸ್ತಿ ಆದಷ್ಟು ಉತ್ಪಾದನಾ ಮಟ್ಟ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಂತೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗುತ್ತೆ. ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್,
ದೇಶದಲ್ಲಿ ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ದೊರಿತಾ ಹೋದಂತೆ ಜನರ ಒಂದು ಕೌಶಲ್ಯ ಜಾಸ್ತಿ ಆಗುತ್ತೆ, ಪರಿಣಾಮವಾಗಿ ಒಳ್ಳೊಳ್ಳೆಯ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗ್ತವೆ. ಆಗ ಜನರ ಜೀವನ ಮಟ್ಟದಲ್ಲೂ ಸುಧಾರಣೆ ಆಗುತ್ತೆ. ಸೊ ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್. ಈಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಬಳಸ್ತಾ ಹೋದಂತೆ, ಉದಾಹರಣೆಗೆ ಈಗ ಕಬ್ಬಿಣ ಮತ್ತು ಉಕ್ಕಿನಿಂದ ತಯಾರಿಸ್ತಕ್ಕಂಥವಕ್ಕೆ ಬದಲಾಗಿ ಫೈಬರ್ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಈ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳಲ್ಲಿ ಬದಲಾವಣೆಯನ್ನು ನಾವು ತರಬಹುದಾಗಿದೆ. ಅದೇ ರೀತಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್. ಈಗ ವಸ್ತುಗಳ ಬೇಡಿಕೆಯ ಸ್ವರೂಪದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವ ಅಂದರೆ ಸೈಜ್ ಆ್ಯಂಡ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಗಾತ್ರ ಮತ್ತು ಜನಸಂಖ್ಯೆ ಸಂಯೋಜನೆ. ಜನಸಂಖ್ಯೆ ಜಾಸ್ತಿ ಆದಂತೆ ವಸ್ತುಗಳಿಗೆ ಬೇಡಿಕೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಗ ಅವುಗಳಿಗೆ ಉತ್ಪಾದನೆ ಜಾಸ್ತಿ ಆದಂತೆ ಉದ್ಯೋಗ ಅವಕಾಶಗಳು ಜಾಸ್ತಿಯಾಗಿ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗಿ ದೇಶ ಅಭಿವೃದ್ಧಿ ಆಗುತ್ತೆ. ಮತ್ತು ಜನಸಂಖ್ಯೆ ಸಂಯೋಜನೆ, ಶ್ರೀಮಂತರೇ ಜಾಸ್ತಿ ಜನ ಇದ್ದಾಗ ಅಥವಾ ಶ್ರೀಮಂತರ ಸಂಖ್ಯೆ ಅಧಿಕವಾಗಿದ್ದಾಗ ಐಷಾರಾಮಿ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗಿರುತ್ತೆ. ಮಧ್ಯಮ ವರ್ಗದ ಅಥವಾ ಬಡವರ್ಗದ ಜನ ಜಾಸ್ತಿ ಇದ್ದಾಗ ಐಷಾರಾಮಿ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಲೆವೆಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಆದಾಯದ ಮಟ್ಟ ಮತ್ತು ಆದಾಯದ ಹಂಚಿಕೆ, ಇದು ಸಹ ಈ ಒಂದು ಬೇಡಿಕೆಯ ಸ್ವರೂಪದಲ್ಲಿ ಬದಲಾವಣೆಯನ್ನು ತರುತ್ತೆ. ಜೊತೆಗೆ ಜನರ ಅಭಿರುಚಿಗಳು, ಈ ಎಲ್ಲ ಅಂಶಗಳು ವಸ್ತುಗಳ ಬೇಡಿಕೆಯ ಸ್ವರೂಪದ ಮೇಲೆ ಪ್ರಭಾವವನ್ನು ಬೀರ್ತವೆ. These changes contribute to an increase in national income. ಈ ಒಂದು ಬದಲಾವಣೆಗಳೇನಿದ್ದಾವೆ ರಾಷ್ಟ್ರೀಯ ವರಮಾನದ ಹೆಚ್ಚಳದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತವೆ. ಅಂದರೆ ದೇಶದ ರಾಷ್ಟ್ರೀಯ ವರಮಾನದ ಏರಿಕೆಯಲ್ಲಿ ಇವು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ. ಡಿಯರ್ ಸ್ಟೂಡೆಂಟ್ಸ್, next I am going to explain the another elements of the definition of the Mayer and Baldwin, that is ರಿಯಲ್ ನ್ಯಾಷನಲ್ ಇನ್ಕಮ್. ಬಹುಶಃ ನಾವು ರಾಷ್ಟ್ರೀಯ ವರಮಾನ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಆಗಲೇ ಕಲ್ತಿದ್ದೀವಿ. ಹಾಗಾದ್ರೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು? ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ 1 year ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ನ್ಯಾಷನಲ್ ಇನ್ಕಮ್ ಈಸ್ ಅನ್ ಇಂಪಾರ್ಟೆಂಟ್ ಮೆಜರ್ ಆಫ್ ಡೆವಲಪ್ಮೆಂಟ್. ಇಲ್ಲಿ ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದೇನಿದೆ, ಇದು ದೇಶದ ಅಭಿವೃದ್ಧಿಯನ್ನ ಲೆಕ್ಕ ಹಾಕಲಿಕ್ಕೆ ಅಥವಾ ಅಳಿಲಿಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆಯ ಮಾಪಕ. National income is an important measure of development. Higher the national income, higher is the economic development. ರಾಷ್ಟ್ರೀಯ ವರಮಾನ ಜಾಸ್ತಿ ಇದ್ರೆ ದೇಶದ ಅಭಿವೃದ್ಧಿನೂ ಜಾಸ್ತಿ ಇರುತ್ತೆ. ಹೈಯರ್ ಇಸ್ ದ ಎಕನಾಮಿಕ್ ಡೆವಲಪ್ಮೆಂಟ್, ದೇಶದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಲೋಯರ್ ದ ನ್ಯಾಷನಲ್ ಇನ್ಕಮ್, ಲೋಯರ್ ಇಸ್ ದ ಎಕಾನಮಿಕ್ ಡೆವಲಪ್ಮೆಂಟ್, ಅಲ್ಲಿ ಆರ್ಥಿಕ ಬೆಳವಣಿಗೆ ಕಡಿಮೆ ಇದೆ ಅಂತ ಹೇಳ್ಬಹುದು. ಬಟ್ we giving importance to the word real. Here real refers to the purchasing power of income. ನಾವಿಲ್ಲಿ ಕೊಡಬೇಕಾಗಿರ್ತಕ್ಕಂಥ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ರಿಯಲ್ ಅಂತಕ್ಕಂಥ ಒಂದು ಪದಕ್ಕೆ ಕೊಡಬೇಕು. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ ಆರ್ ವಾಟ್ ದ ರಿಯಲ್ ಇಂಡಿಕೇಟ್ಸ್ ಅಂತ ನಾವು ನೋಡೋದಾದ್ರೆ ಏನನ್ನ ಇದು ಸೂಚಿಸುತ್ತೆ ಅಂತಂದ್ರೆ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್, ಆದಾಯದ ಕೊಳ್ಳುವ ಶಕ್ತಿಯನ್ನ ಸೂಚಿಸುತ್ತೆ. ಅದನ್ನೇ ನಾವು ರಿಯಲ್ ಅಥವಾ ನೈಜ ರಾಷ್ಟ್ರೀಯ ವರಮಾನ. ಇನ್ ದ ರಿಯಲ್ ನ್ಯಾಷನಲ್ ಇನ್ಕಮ್, ರಿಯಲ್ ರೆಫರ್ಸ್ ಟು ದ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್, ಆದಾಯದ ಕೊಳ್ಳುವ ಶಕ್ತಿ ಅಂತ ಹೇಳ್ತೇವೆ. ಆದಾಯದ ಕೊಳ್ಳುವ ಶಕ್ತಿ. The prices have tendency to rise over time. ಈಗ ವಸ್ತುವಿನ ಬೆಲೆಗಳು ಏನಿದಾವೆ ಆ ಬೆಲೆಗಳ ಒಂದು ಪ್ರವೃತ್ತಿ, ಟೆಂಡೆನ್ಸಿ ಅಂದರೆ ಪ್ರವೃತ್ತಿ ಏನಪ್ಪಾ ಅಂತಂದ್ರೆ
ಟು ರೈಸ್ ಓವರ್ ಟೈಮ್. ಈಗ ದೀರ್ಘಕಾಲ ಕಾಲ ಕಳೆದಂತೆ ಏನಾಗುತ್ತೆ, ವಸ್ತುವಿನ ಬೆಲೆಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ಮೊದಲೆಲ್ಲ ಕಡಿಮೆ ಸಿಗ್ತಾ ಇತ್ತು, ಈಗ ವಸ್ತುಗಳ ಬೆಲೆ ಏನಾಗಿದೆ, ಅದೇ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ವೆನ್ ವಿ ಎಸ್ಟಿಮೇಟ್ ದ ಇನ್ಕಮ್ ಬೇಸ್ಡ್ ಆನ್ ದ ಇನ್ಕ್ರೀಸ್ಡ್ ಪ್ರೈಸಸ್, ಈಗ ನಾವು ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಬೇಸ್ಡ್ ಆನ್ ದ ಇನ್ಕ್ರೀಸ್ಡ್ ಪ್ರೈಸಸ್, ಈಗ ಹೆಚ್ಚಾಗಿರ್ತಕ್ಕಂಥ ವಸ್ತುವಿನ ಬೆಲೆ ಏನಿರುತ್ತೆ ಅದರ ಒಂದು ಆದಾಯವನ್ನು ನಾವು ಲೆಕ್ಕ ಹಾಕ್ಬೇಕಾದ್ರೆ ಅದರಲ್ಲೂ ಯಾವುದನ್ನು ಆಧರಿಸಿ, ಹೆಚ್ಚುತ್ತಿರುವ ಬೆಲೆಯ ಆಧಾರದ ಮೇಲೆ ನಾವೇನಾರು ಆದಾಯವನ್ನು ಲೆಕ್ಕ ಹಾಕಬೇಕಾದ್ರೆ ದ ವ್ಯಾಲ್ಯೂಸ್ ಆರ್ ಇನ್ಕಮ್ ಆರ್ ಇನ್ಫ್ಲೇಟೆಡ್. ವ್ಯಾಲ್ಯೂಸ್ ವಸ್ತುವಿನ ಬೆಲೆಗಳಾಗಿರ್ಬೋದು ಅಥವಾ ಆದಾಯ ಏನಿದೆ ಇವು ಇನ್ಫ್ಲೇಟೆಡ್ ಅಂತಂದ್ರೆ ಹಣದುಬ್ಬರ ಅಂತ ಕರೀತಾರೆ. ಅವುಗಳಲ್ಲಿ ಅಗಾಧ ಪ್ರಮಾಣದ ಏರಿಕೆಯನ್ನು ನಾವು ಕಾಣ್ತೀವಿ. ಆದ್ದರಿಂದ ವಿ ಶುಡ್ ರಿಮೂವ್ ದ ಇನ್ಕ್ರೀಸ್ಡ್ ಪ್ರೈಸ್ ಎಫೆಕ್ಟ್ ಟು ಅರೈವ್ ಅಟ್ ದ ರಿಯಲ್ ಇನ್ಕ್ರೀಸ್ ಇನ್ ಇನ್ಕಮ್. ನಾವು ರಿಯಲ್ ಆಗಿರ್ತಕ್ಕಂಥ ನ್ಯಾಷನಲ್ ಇನ್ಕಮನ್ನು ನಾವು ಪಡಿಬೇಕಪ್ಪ ಅಂತಂದರೆ ನಾವು ಈ ಒಂದು ಬೆಲೆಯ ಏರಿಕೆ ಏನಾಗಿದೆ ಆ ಬೆಲೆ ಏರಿಕೆಯನ್ನು ನಾವು ಏರಿರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥ ಅಥವಾ ಏರಿಕೆ ಆಗಿರ್ತಕ್ಕಂಥ ಬೆಲೆಯ ಪರಿಣಾಮವನ್ನು ನಾವು ಮೊದಲು ಕೈ ಬಿಡಬೇಕಾಗುತ್ತೆ. ಆಗ ಆಫ್ಟರ್ ವಿ ಗೆಟ್ ಅಟ್ ದ ರಿಯಲ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್, ಆನಂತರವಾಗಿ ನಾವು ಈ ಒಂದು ನೈಜ ಆದಾಯದ ರಿಯಲ್ ಇನ್ಕ್ರೀಸ್ ಇನ್ ಇನ್ಕಮ್, ನೈಜವಾಗಿ ಈ ಒಂದು ಆದಾಯದಲ್ಲಿ ಆಗಿರ್ತಕ್ಕಂಥ ಹೆಚ್ಚಳವನ್ನು ನಾವು ಗುರುತಿಸಬಹುದು. ಅಂದರೆ ನಾವು ವಸ್ತುವಿನ ಬೆಲೆಗಳು ಏನು ಹೆಚ್ಚಾಗಿದ್ದಾವೆ ಆ ಹೆಚ್ಚಾಗಿರ್ತಕ್ಕಂಥ ವಸ್ತುವಿನ ಬೆಲೆಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳದೆ ಅವುಗಳನ್ನು ಆದಷ್ಟು ನಿಯಂತ್ರಿಸಿ ಅಂತಂದರೆ ಅವುಗಳನ್ನು ಪರಿಗಣಿಸದೆ ನಾವು ನೈಜವಾಗಿರ್ತಕ್ಕಂಥ ಆದಾಯವನ್ನು ನಾವು ನೋಡಬೇಕಾಗುತ್ತೆ. ನೈಜವಾಗಿ ಆದಾಯದಲ್ಲಿ ಆಗಿರ್ತಕ್ಕಂಥ ಏರಿಕೆಯನ್ನು ಪರಿಗಣಿಸಬೇಕಾಗುತ್ತೆ. ದಿಸ್ ಪ್ರೈಸ್ ಅಡ್ಜಸ್ಟೆಡ್ ಇನ್ಕಮ್ ರಿಫ್ಲೆಕ್ಟ್ ದ ಟ್ರೂ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಈಗ ಈ ಒಂದು ಬೆಲೆಯ ಒಂದು ಹೊಂದಾಣಿಕೆ ಏನಿದೆ ಅಂದರೆ ಟೆಂಡೆನ್ಸಿ, ಬೆಲೆಯ ಒಂದು ಪ್ರವೃತ್ತಿ ಹೆಚ್ಚಾಗ್ತಕ್ಕಂಥದ್ದು. ಸೊ ಆ ಹೆಚ್ಚಾಗ್ತಕ್ಕಂಥ ಬೆಲೆಯ ಪ್ರವೃತ್ತಿಯನ್ನು ನಾವು ನಿಯಂತ್ರಿಸೋದ್ರ ಮೂಲಕ ಅಥವಾ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನೈಜವಾಗಿ ಆದಾಯದಲ್ಲಿ ಆಗಿರ್ತಕ್ಕಂಥ ಏರಿಕೆಯನ್ನು ನಾವು ಪರಿಗಣಿಸಿದಾಗ ನಮಗೆ ನಿಜವಾಗಿರ್ತಕ್ಕಂಥ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್ ಅಂದರೆ ಆದಾಯದ ಕೊಳ್ಳುವ ಶಕ್ತಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್ ಅಂತಂದರೆ ಏನು ಹೇಳ್ಬೋದಪ್ಪ ಅಂದರೆ ಇನ್ಕಮ್ ಆಫ್ಟರ್ ಟ್ಯಾಕ್ಸಸ್ ಆ್ಯಂಡ್ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಇನ್ಕ್ಲೂಡಿಂಗ್ ರಿಸೀವ್ಡ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಹೇಳ್ತಾನೆ. ಅಂದರೆ ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಮನುಷ್ಯನಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ಉಳ್ಕೊಳ್ತಕ್ಕಂಥ ನೈಜವಾಗಿ ಅವನು ಖರ್ಚು ಮಾಡಬಹುದಾಗಿರ್ತಕ್ಕಂಥ ಹಣ ಏನಿದೆ ಅದನ್ನೇ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಕ್ಯಾನ್ ಬಿ ಬಾಟ್ ವಿತ್ ಎ ಮಾನಿಟರಿ ಯೂನಿಟ್ ಅಂತ. ಅಂದರೆ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲಿಕ್ಕೆ ಇರ್ತಕ್ಕಂಥ ಹಣ, ಅವನಲ್ಲಿ ಎಲ್ಲ ಅವನು ಕಟ್ಟತಕ್ಕಂಥ ಟ್ಯಾಕ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಕಾಂಟ್ರಿಬ್ಯೂಷನ್ಸ್ ಇರ್ಬೋದು, ಅವುಗಳೆಲ್ಲವನ್ನು ತೆಗೆದು ಅವನು ನೈಜವಾಗಿ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲಿಕ್ಕೆ ಅವನಲ್ಲಿ ಉಳಿತಕ್ಕಂಥ ಹಣವನ್ನು ನಾವು ಪರ್ಚೇಸಿಂಗ್ ಪವರ್ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು, ಕೊಳ್ಳುವ ಶಕ್ತಿ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು. ದಿಸ್ ಎಂಪಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ ಇನ್ ಪ್ರಮೋಟಿಂಗ್ ಡೆವಲಪ್ಮೆಂಟ್. ದೇಶದ ಅಭಿವೃದ್ಧಿಯನ್ನು ನಾವು ಮಾಡಬೇಕಂತಾರೆ ಮುಖ್ಯವಾಗಿ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ, ಬೆಲೆಯ ಸ್ಥಿರತೆಯನ್ನು ನಾವು ಕಾಪಾಡ್ಕೊಳ್ಬೇಕು. ವಸ್ತುವಿನ ಬೆಲೆ ಜಾಸ್ತಿ ಆಗ್ತಾ ಹೋದಂತೆ ಆದಾಯದ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ವಸ್ತುವಿನ ಬೆಲೆನೂ ಜಾಸ್ತಿ ಆಗ್ತಾ ಹೋದರೆ ಅದು ಅಭಿವೃದ್ಧಿಯ ಸೂಚಕ ಆಗೋದಿಲ್ಲ. ಆದ್ದರಿಂದ ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿಡೋದ್ರ ಮೂಲಕ ದೇಶದ ವರಮಾನದಲ್ಲಿ ಹೆಚ್ಚಳವನ್ನು ನಾವು ಕಾಪಾಡಬೇಕಾಗುತ್ತೆ, ವರಮಾನದಲ್ಲಿ ಏರಿಕೆಯನ್ನು ದಾಖಲಿಸಬೇಕಾಗುತ್ತೆ. ಹಾಗಾಗಿ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ, ಬೆಲೆಯ ಸ್ಥಿರತೆಯನ್ನು ನಾವು ಕಾಪಾಡಬೇಕು, ಆಗ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. Another element is long period.
ಅವರು ಒಂದು ವ್ಯಾಖ್ಯಾನ ಬಾಲ್ಡ್ವಿನ್ ಅವರ ವ್ಯಾಖ್ಯೆಯ ಪ್ರಕಾರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಲಾಂಗ್ ಪೀರಿಯಡ್. ದ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಶುಡ್ ಬಿ ಸಸ್ಟೈನ್ಡ್ ಓವರ್ ಎ ಲಾಂಗ್ ಪೀರಿಯಡ್ ಸೇಸ್ ಫಾರ್ 10 years ಆರ್ ಮೋರ್. ಇಲ್ಲಿ ಏನು ಹೇಳ್ತಾರೆ, ಲಾಂಗ್ ಪೀರಿಯಡ್ ಅಂತ ಅಂದಾಗ ಬಹುಶಃ ದ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಶುಡ್ ಬಿ ಸಸ್ಟೈನ್ಡ್. ಸಸ್ಟೈನ್ಮೆಂಟ್ ಕಂಟಿನ್ಯೂಯಸ್, ನಿರಂತರವಾಗಿ ಮುಂದುವರಿಬೇಕು. ಅಂದರೆ ಒಂದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳವನ್ನು ನಾವು ಕಡಿಮೆ ಅವಧಿಯಲ್ಲಿ ಲೆಕ್ಕ ಹಾಕೋದಿಲ್ಲ. ಅದನ್ನು ನೈಜ ರಾಷ್ಟ್ರೀಯ ವರಮಾನದಲ್ಲಿ ಏರಿಕೆ ಆಗಿದೆ ಅಂತಂದರೆ ಅದು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ದೀರ್ಘಕಾಲ ತನ್ನ ಏರಿಕೆಯನ್ನು ಉಳಿಸ್ಕೊಳ್ತಾ ಹೋಗಬೇಕು, ಏರಿಕೆ ಪ್ರವೃತ್ತಿಯನ್ನು ತೋರಿಸ್ತಾ ಹೋಗಬೇಕು. ಶಾರ್ಟ್ ಟರ್ಮ್ ಸ್ಪರ್ಟ್ಸ್ ಮೀನ್ಸ್ ಸಡನ್ ಇನ್ಕ್ರೀಸ್ ಅಂತ. ಶಾರ್ಟ್ ಟರ್ಮ್ ಸ್ಪರ್ಟ್ಸ್ ಇನ್ ಇನ್ಕಮ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಡೆವಲಪ್ಮೆಂಟ್. ಈಗ ಕಡಿಮೆ ಅವಧಿಯಲ್ಲಿ ಆಗ್ತಕ್ಕಂಥ ಏರಿಕೆಯ ಪ್ರವೃತ್ತಿಯನ್ನು ಅಥವಾ ಆದಾಯದ ಏರಿಕೆಯನ್ನು ನಾವು ಡೆವಲಪ್ಮೆಂಟ್ ಅಂತಂದು ಹೇಳ್ಬಿಟ್ಟು ಹೇಳಲ್ಲ. ಆದಾಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಏರಿಕೆ ಪ್ರವೃತ್ತಿಯನ್ನು ದಾಖಲಿಸಿದರೆ ಅದನ್ನು ನಾವು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಅಂತಂದು ಹೇಳ್ಬಿಟ್ಟು ಹೇಳ್ತೀವಿ. ದ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಕಂಟಿನ್ಯೂಯಸ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಇನ್ಕಮ್ ಓವರ್ ದ ಲಾಂಗ್ ಪೀರಿಯಡ್. ಈಗ ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಇರ್ಬೋದು, ಅಥವಾ ಸರಕು ಮತ್ತು ಸೇವೆಗಳ ಬೇಡಿಕೆ ಸ್ವರೂಪದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇರ್ಬೋದು. ಈ ಬದಲಾವಣೆಗಳು ನಿರಂತರವಾಗಿ ಆದಾಯದಲ್ಲಿ ಏರಿಕೆಯನ್ನು ಉಂಟು ಮಾಡ್ತಾ ಇದ್ರೆ, ಅದು ದೀರ್ಘಕಾಲದ ಆದಾಯದ ಏರಿಕೆಯನ್ನು ದಾಖಲಿಸುವಂತೆ ಮಾಡಿದರೆ ಅದನ್ನು ನಾವು ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ.